ಆ್ಯಕ್ಚುಲಿ ಯೂಟ್ಯೂಬ್ ವಿಡಿಯೋಸಲ್ಲಿ ನೋಡಿರ್ಬೋದು, ಕಳೆದ ತಿಂಗಳ ಸಂಚಿಕೆಯಲ್ಲಿ ಅಪೂರ್ವ ಮೇಡಮ್ ಅವರು ನಮ್ಮ ಜೊತೆ ಇದ್ರು. ಗುರುಗಳ ಜೊತೆ ಮಾತಾಡಬೇಕು ಅನ್ನೋದು ಡೌಟ್ಸ್ ಇದೆ ಅಂತ ಬಂದು ಮಾತಾಡಿದ್ರು ಗುರುಗಳ ಹತ್ರ. ರೋಹಿಣಿ ಅವರು ಕೂಡ ಆ್ಯಕ್ಚುಲಿ ಅದ್ಭುತವಾದಂಥ ವಾಯ್ಸ್ ನೋಟ್ ಕಳಿಸಿದ್ರು. ಇವತ್ತು ಕ್ಲಾಸ್ಗೆ ಅವ್ರಿಗೆ ಶೂಟಿಂಗ್ ಇದೆ ಗುರುಗಳ, ಆ್ಯಕ್ಚುಲಿ ಹೊರಡಬೇಕು ಅಂತಿದ್ರು. ಬಟ್ ಆನ್ ದಿ ವೇ ನಾನು ಗುರುಗಳನ್ನ ನೋಡಬೇಕು, ಮಾತಾಡಿಸ್ಬೇಕು, ನನ್ನ ಎಕ್ಸ್ಪೀರಿಯನ್ಸ್ನ ಜನಗಳ ಜೊತೆ ಶೇರ್ ಮಾಡಿ ಹೋಗ್ತೀನಿ ಅಂತ ಬಂದರು. ಸೊ ವಿ ಆಸ್ಕ್ಡ್ ಹರ್ ಟು ಪ್ಲೀಸ್ ಕಮ್. ಸೊ ಶಿ ಹಸ್ ಕಮ್. ಎಸ್ ಅಪೂರ್ವ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಹೇಳ್ತೀರಾ ಜನ? ಇವತ್ತು ನಿಜವಾಗ್ಲೂ ಇಲ್ಲಿಗೆ ಬಂದು ನನಗೆ ಮಾತೇ ಬರ್ತಾ ಇಲ್ಲ. ಏನೇನೋ ಅಂದ್ಕೊಂಡು ಏನೇನೋ ಲೆಕ್ಕಾಚಾರ ಹಾಕ್ಕೊಂಡು ಬಂದಿದ್ದೆ. ಪ್ರತಿಯೊಬ್ಬರು ಮನಸ್ಸಲ್ಲಿ ನೀವು ಎಷ್ಟು ಚೆನ್ನಾಗಿದ್ದೀರಾ ಅಂತ ಇವತ್ತು ಇಲ್ಲಿ ನೋಡುವಾಗ ನನಗೆ ಗೊತ್ತಾಗ್ತಾ ಇದೆ. ನಾವು ವಿಡಿಯೋ ಅಲ್ಲಿ ಇಲ್ಲಿ ನೋಡಿದ್ವಿ, ಎದುರುಗಡೆ ನಾನು ಇಷ್ಟರ ಮಟ್ಟಿಗೆ ಈ ಥರ ನೋಡಿರಲಿಲ್ಲ. ತುಂಬ ಖುಷಿ ಆಗ್ತಿದೆ ಗುರುಗಳೇ. ಪ್ರತಿಯೊಬ್ಬರು ಇವತ್ತು ಇಲ್ಲಿಗೆ ಬಂದು ನಿಜವಾಗ್ಲೂ ಒಂದು ಒಳ್ಳೆಯ ಸಮಯನ ನಮ್ಮ ತುಂಬ ಕಳೆದು ಬಿಡ್ತೀವಿ. ಹಾಗೆ ನಮಗೆ ಗೊತ್ತಾಗಲ್ಲ. ಬಟ್ ಕೆಲವು ಸಮಯ ಮಾತ್ರ ದೇವ್ರ ಮುಂದೆ ಕೂತಾಗ ನಾವು ಒಳ್ಳೆಯದನ್ನು ಯೋಚನೆ ಮಾಡುವಾಗ, ಒಳ್ಳೆ ಕೆಲಸ ಮಾಡುವಾಗ ಮಾತ್ರ ನಮ್ಮ ಟೈಮ್ಗಳು ಒಳ್ಳೆ ರೀತಿಯಲ್ಲಿ ಯೂಸ್ ಆಗೋದು. ಇವತ್ತು ನಮಗೋಸ್ಕರ ನಾವು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಎಲ್ಲದಕ್ಕಿಂತ ಮನಸ್ಸು ಮತ್ತು ಮೈಂಡು ತುಂಬ ಹಗುರವಾಗಿರಬೇಕು. ಅದಂತೂ ಖಂಡಿತ ಸಿಗುತ್ತೆ. ಯಾಕೆಂದರೆ ನನಗೆ ಸಿಕ್ಕಿದೆ. ನನ್ನ ಸ್ನೇಹಿತೆ ರೋಹಿಣಿ ಅಂತ, ಇವರು ಕಲಾವಿದರೆ. ಇವರಂತೂ ಗುರುಜಿಗೆ ಎಷ್ಟು ಫ್ಯಾನು ಅಂದರೆ ನನಗೆ ಶಾಕೇ ಆಯಿತು. ಇಷ್ಟರ ಮಟ್ಟಿಗಿದ್ದು ಯಾಕಮ್ಮ ಮೀಟ್ ಮಾಡಿಲ್ಲ ಅಂತ. ಇಲ್ಲ, ಆ ಟೈಮು ಬರಲಿ ಅಂತ ಕಾಯ್ತಾ ಇದ್ದೀನಿ. ಯಾಕೆಂತಂದರೆ ಅದು ಅದೃಷ್ಟ ಭಾಗ್ಯ ಅಂತ ಅಂದ್ಲು. ಒಂದು ಫೋನ್ ಮಾಡಿ ಈ ಥರ ಹೇಳ್ದೆ. ಇವತ್ತು ಅವ್ರಿಗೂ ಶೂಟಿಂಗ್ ಇತ್ತು, ಅವಳು ಫುಲ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದಾಳೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಗುರುಗಳೇ, ನಂಗೆ ನಿಜವಾಗ್ಲೂ ನಿಮ್ಮ ಮುಂದೆ ಜನಗಳ ಮುಂದೆ ನನಗೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ತುಂಬ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ. ಎಲ್ರಿಗೂ ನಮಸ್ಕಾರ. ನಮ್ಮಲ್ಲಿ ಎಷ್ಟೇ ಹಣ ಆಸ್ತಿ ಏನೇ ಇದ್ರೂ ಒಬ್ಬರು ಗುರುಗಳು ಅಂತ ಬೇಕು. ಅಕ್ಷರ ಕಲಿಯೋದಕ್ಕೆ ನಾವು ಶಾಲೆಗೆ ಹೋಗ್ತೀವಿ, ಆದರೆ ಅಲ್ಲಿ ಕಲಿತ ಅಕ್ಷರನ ನಾವು ವ್ಯಾಕರಣದ ರೂಪದಲ್ಲಿ ನಮ್ಮ ಒಂದು ಬದುಕಿಗೆ ಅಳವಡಿಸ್ಕೋಬೇಕು ಅಂದರೆ ಈ ಥರ ಗುರುಗಳು ಬೇಕು. ಜೊತೆಯಲ್ಲಿ ಹಣ ಬೇಕೇ ಬೇಕು. ಏನೇ ಇದ್ರೂ ಹಣ ಅನ್ನೋದು ಬೇಕು. ಹಣನ ಹೇಗೆ ಗಳಿಸ್ಬೇಕು ನಮಗೆ ಗೊತ್ತಿಲ್ಲ, ಹೆಂಗೆ ಸಿಗುತ್ತೆ ನಮಗೆ ಗೊತ್ತಿಲ್ಲ, ಯಾರ ಮುಖಾಂತರ ಸಿಗುತ್ತೆ ನಮಗೆ ಗೊತ್ತಿಲ್ಲ. ಆದ್ರೆ ನಾವು ಹೇಳಬೇಕಾದ ಒಂದೇ ಮಾತು, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ವೆರಿ ಗುಡ್. ಆ ಬಲೂನಲ್ಲೂ ಗಾಳಿನೇ ಇರೋದು, ಈ ಬಲೂನಲ್ಲೂ ಗಾಳಿನೇ ಇರೋದು. ಒಂದು ಬಲೂನ್ ಮೇಲಕ್ಕೆ ಹೋದ್ರೆ ಇನ್ನೊಂದು ಬಲೂನ್ ಕೆಳಗಡೆಗೆ ಹೋಗ್ತಿದೆ. ಯಾರಾದ್ರೂ ಪ್ರತಿ ಸಲ ಬಂದು ತಟ್ಟಿ ಎಬ್ಬರಿಸ್ಬೇಕು. ನಾನೇನಕ್ಕೆ ಬೇಕು ನಿಮಗೆ? ವೆನ್ ಯು ರಿಯಲೈಸ್ ದಟ್ ಗಾಡ್ ಈಸ್ ವಿದಿನ್ ಯು, ವೆನ್ ಯು ರಿಯಲೈಸ್ ಯು ಆರ್ ದ ಸೂಪರ್ ಪವರ್, ಯು ಡೋಂಟ್ ನೀಡ್ ಬ್ಲಡಿ ನೋ ಗುರುಸ್, ಯು ಡೋಂಟ್ ನೀಡ್ ಎನಿಬಡಿ ಇನ್ ಲೈಫ್. ನಿಮಗೆ ಯಾರ ಅವಶ್ಯಕತೆಯೂ ಇರೋದಿಲ್ಲ. ಎಲ್ಲಿ ತನಕ? ನೀವು ದೇವರು ಅಂತ ತಿಳ್ಕೊಳ್ಳೋ ತನಕ. ಅದಕ್ಕೆ ಪ್ರತಿ ಸಲ ನಾನು ನಿಮ್ಮನ್ನು ಯೂಟ್ಯೂಬಲ್ಲಿ ತಮಾಷೆಗೆಲ್ಲ ಹೇಳ್ತಿರೋದು, ನನ್ನ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳೇ ಅಂತ. ಯಾಕಂದ್ರೆ ನೀವು ನಿಜವಾಗ್ಲೂ ಶ್ರೀಮಂತರೇ. ನೀವು ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಾಂಬ್ಳಿದು ಎಕ್ಸಾಂಪಲ್ ಕೊಟ್ರಲ್ಲ, ಏನಂತಂದರೆ ನೀವು ಮೊದಲಿಗೆ ಶುರು ಮಾಡಿದಾಗ ಕೊಳಲ್ ಬಗ್ಗೆ ಹೇಳಿದ್ರಿ. ಆ ಕೊಳಲನ್ನ ನುಡ್ಸೋಕ್ಕೆ ಸಚಿನ್ಗೆ ಬಂದಿತ್ತು, ಆದರೆ ಕಾಂಬ್ಳಿಗೆ ಸರಿಯಾಗಿ ಬರಲಿಲ್ಲ. ಸೂಪರ್ ಸರ್, ಅದೇ ಒಂದು ಡಿಫ್ರೆನ್ಸ್ ಅಷ್ಟೇ ಸರ್. ಆ್ಯಕ್ಚುಲಿ ಇವತ್ತು ಈಗ ಸರ್ ಈಗಿನ ಜಸ್ಟ್ ಏನು ನಾವು ನೋಡಿದ್ವಿ, ಅದರಿಂದ ನಾನು ಏನು ತಿಳ್ಕೊಂಡಿದ್ದೀನಿ ಅಂದರೆ, ನಮ್ಮ ಒಳಗಡೆ ಕೂಡ ಉಸಿರಿದೆ. ನಾವು ಜನರಲ್ಲಾಗಿ ಉಸಿರಾಡ್ತೀವಿ, ಬಟ್ ಒಳಗಡೆ ಯಾವ ಉಸಿರು ತೊಗೊಳ್ತೀವಲ್ಲ, ಆ ಬಲೂನ್ ಮೇಲೆ ಹೋಗ್ಲಿಕ್ಕೆ ಏನು ಉಸಿರು ಬೇಕೋ ಆ ಉಸಿರು ತೊಗೋಬೇಕು. ಸುಮ್ಮನೆ ಜನರಲ್ಲಿ ಕೆಳಗಡೆ ಹೋಗೋ ಉಸಿರು ತೊಗೊಳೋದಲ್ಲ. ದಟ್ ಈಸ್ ದ ಪವರ್. ಆಲ್ರೆಡಿ ನಮ್ಮ ದುಡ್ಡಿನ ಧೋರಣಾಚಾರ್ಯರು ಆಲ್ರೆಡಿ 100 ಕೋಟಿ ಇದೆ, ನನ್ನಲ್ಲೂ ಪವರ್ ಇದೆ, ಆ ಪವರ್ ನಿನ್ನಲ್ಲೂ ಇದೆ, ಅದನ್ನು ಎಬ್ಬರಿಸೋಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿದ್ರು. ಅದು ನನಗೆ ತುಂಬ ಇನ್ಸ್ಪಿರೇಷನ್ ಆಯಿತು. ನನಗೆ ಇಲ್ಲಿವರೆಗೆ ಬರಲಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಕರ್ಮ ಶುದ್ಧವಾಗಿದೆ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ನಾವು ಬರೀ ನೋಡೋಕ್ಕಲ್ಲ ಬಂದಿರೋದು, ಆಟ ಆಡೋಕ್ಕೆ. ಅದೇ ರೀತಿ ನಾವಿಲ್ಲಿ ಬಡವರಾಗಿ ಬಂದಿಲ್ಲ, ಶ್ರೀಮಂತರಾಗಿ ಬಂದಿದ್ದೀವಿ. ರೈಟ್? ಎಸ್ ಆರ್ ನೋ? ಈಗ ಇರುವೆ ತರ ನಾವು ಚೆನ್ನಾಗಿ ದುಡಿದು ನಮಗೆ ವಯಸ್ಸಿರುವಾಗಲೇ ಇಟ್ಕೊಂಡ್ರೆ ಮುಂದೆ ನಮ್ಮ ಜೀವನಕ್ಕೆ ಚೆನ್ನಾಗಿರ್ತೀವಿ.
ಅದರಿಂದ ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಮಾಡ್ಬೋದು. ಮತ್ತು ನಾವೇನು ವಿಶ್ವದ ಧರ್ಮದ ಪ್ರಕಾರ ಒಳ್ಳೊಳ್ಳೆ ಕೆಲಸಗಳು ಮಾಡಿ ನಮ್ಮ ಒಂದು ಸಂಪತ್ತನ್ನು ಹೆಚ್ಚಿಸ್ಕೊಂಡು 4 ಜನಕ್ಕೆ ಮತ್ತು ದೇಶಕ್ಕೆ ಕೂಡ ಒಳ್ಳೇದು ಮಾಡ್ಬೋದು ಅಂತ. ಫ್ಯಾಂಟಾಸ್ಟಿಕ್, ವಂಡರ್ಫುಲ್. ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ದುಡಿಮೆಗೆ ಮೀಸಲಾಗಿಟ್ಟು ನಾವು ಮೇಲ್ ಬರೋದಕ್ಕೆ ಹೆಚ್ಚು ಶ್ರಮ ಹಾಕಿದರೆ ನಾವು ಬದುಕಿನಲ್ಲಿ ಗುರಿ ಮುಟ್ಟಬಹುದು, ಉನ್ನತವಾದ ಎಲ್ಲ ಅನುಕೂಲ ಪಡ್ಕೋಬಹುದು ಅಂತ ನಮಗೆ ಇಲ್ಲಿ ಮನವರಿಕೆ ಆಯ್ತು ಗುರುಜಿ. ಫ್ಯಾಂಟಾಸ್ಟಿಕ್. ಮಾರ್ವಾಡಿಗಳು ಆಲ್ರೆಡಿ ಮಾಡ್ತಿದ್ದಾರೆ, ಗೊತ್ತಿರಲಿ. ಯಾರು ಗೊತ್ತಿಲ್ವೋ ಅವನು ಬಾಯಿ ಬಡ್ಕೊಂಡ್ರು ದುಡ್ಡು ಬರಲ್ಲ. ಅದಕ್ಕೆ ನಾವು ಕೆಲವು ಪ್ರಿನ್ಸಿಪಲ್ಸ್ ಕಲಿತಾ ಹೋಗ್ಬೇಕು. ಫಸ್ಟ್ ಯು ಶುಡ್ ಎಂಟಿ ಯುವರ್ ಸೆಲ್ಫ್, ಸರೆಂಡರ್ ಆಗಬೇಕು. ಸರೆಂಡರ್ ಆದಾಗ ಮಾತ್ರ ದುಡ್ಡು ಬರುತ್ತೆ. ಓಕೆ, ಯಾರ್ಯಾರು ಆ ರೀತಿ ಕೂತಿದ್ದೀರೋ ದಯವಿಟ್ಟು ಅಟ್ಲೀಸ್ಟ್ ನಿಮ್ಮ ಒಳ್ಳೇದಕ್ಕಾಗಿ, ನೀವು 100 ಕೋಟಿ ಮಾಡೋದಕ್ಕೆ ನೀವು ಓಪನ್ ಅಪ್ ಆಗಿ ಒಂದಿನ ಇರ್ರಪ್ಪ ಸಾಕು.